Hey, hi guys, this is M and welcome to ಬೆಟರ್ ಜೀವ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ. ತುಂಬ ತಿಂಗಳಿಂದ ತುಂಬ ವರ್ಷ ಅಲ್ಲ, ಒಂದು ವರ್ಷದಿಂದ ಅನ್ಕೊತಾ ಇದ್ದೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ. ಆದರೆ ಅದಕ್ಕೆ ಸಮಯ, ಸಂದರ್ಭ, ಧೈರ್ಯ ಕೂಡಿ ಬಂದಿರಲಿಲ್ಲ. ಸೊ ಇವತ್ತು ಏನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಸುಮ್ಮನೆ ಕ್ಯಾಮ್ರಾ ಆನ್ ಮಾಡಿ ಅದ್ರ ಮುಂದೆ ಕೂತ್ಕೊಂಡಿದ್ದೀನಿ. ಓಕೆ, ಏನು ಮಾಡ್ಬೋದು? ಬುಕ್ ರಿವ್ಯೂ. ಸೊ ಐ ಹ್ಯಾವ್ ರೆಡ್ ಸೋ ಮೆನಿ ಬುಕ್ಸ್, ಆದರೆ ಇವಾಗ ಸಡನ್ನಾಗಿ ಯಾವುದು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಸೊ ಇತ್ತೀಚೆಗೆ ಒಂದು ಪುಸ್ತಕ ಓದಿದೆ, ಮೆಟಮಾರ್ಫೋಸಿಸ್ ಅಂತ, ಫ್ರಾನ್ಸ್ ಕಾಫ್ಕಾ ಅವ್ರು ಬರೆದಿದ್ದು. ಈ ಪುಸ್ತಕದಲ್ಲಿ ಅವ್ರ ಹೆಸರೇನು ಗ್ರೆಗರ್ ಸಾಮ್ಸಾ ಅಂತ ಈ ಪುಸ್ತಕದ ಮೇನ್ ಕ್ಯಾರೆಕ್ಟರ್ ಹೆಸರು. ಹಿ ಈಸ್ ಸೋ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಹಿ ಈಸ್ ದ ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ. ಅವರು ಒಂದು ಸೇಲ್ಸ್ ಪರ್ಸನ್ ಆಗಿರ್ತಾರೆ, 9 to 5 ವರ್ಕ್ ಮಾಡಿಕೊಂಡು ನಾರ್ಮಲ್ ಒಬ್ಬ ಸೇಲ್ಸ್ ಗೈ ಆಗಿರ್ತಾನೆ ಅವನು. ಒಂದಿನ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಅವರೊಂದು ಇನ್ಸೆಕ್ಟ್ ಆಗಿ ಬದಲಾಗಿರ್ತಾರೆ, ಒಂದು ಕೀಟ, ಐ ಮೀನ್ ಲೈಕ್ ಕಾಕ್ರೋಚ್. ಅವ್ರಿಗಂಥ ಪರಿಸ್ಥಿತಿಲಿ, ಅಂದರೆ ಕಂಪ್ಲೀಟ್ ಬಾಡಿನೇ ಒಂದು ಕೀಟ ಥರ ಟ್ರಾನ್ಸ್ಫರ್ಮ್ ಆಗಿದ್ರು ಕೂಡ ಅವ್ರ ಮೈಂಡ್ಲಿ ಏನು ನೋಡ್ತಾ ಇರ್ತಾರೆ ಅಂದರೆ, ಅಯ್ಯೋ ಆಫೀಸಿಗೆ ಟೈಮ್ ಆಯಿತು, ಹೆಂಗೆ ಹೋಗೋದು ಇವಾಗ, ರೂಮ್ ಬಿಟ್ಟು ಹೆಂಗೆ ಹೋಗೋದು, ಬಾಸ್ ಏನು ಅಂತಾರೆ, ಆಫೀಸಲ್ಲಿ ಟೈಮ್ ಆಯಿತು. ಅವ್ರ ಮೈಂಡ್ ಪೂರ್ತಿ ಹೀಗೆ ಓಡ್ತಾ ಇರ್ತದೆ. ಅದು ನೋಡ್ಬೇಕು ನನಗೆ ಗಾಡ್. ಫ್ರಾನ್ಸ್ ಕಾಫ್ಕಾ ಅವ್ರದ್ದು ಪುಸ್ತಕಗಳು ಹೇಗೆಂದರೆ, ಈ ಸೊಸೈಟಿ ಒಂದು ಮಿರರ್ ಇಟ್ಟರೆ ಹೆಂಗಿರುತ್ತೆ ಆ ಥರ ತುಂಬ ಬೋಲ್ಡಾಗಿ ಬಡ್ಡಿಟ್ರೆ ಎಲ್ಲನೂ. ಲೈಕ್ ವಾಟ್ ಹ್ಯಾಪನ್ಸ್ ಒನ್ ಲೂಸಸ್ ಹಿಸ್ ಐಡೆಂಟಿಟಿ, ಅಥವಾ ಈಗ ನೀವು ಒಂದು ಮೈನ್ ಕ್ಯಾರೆಕ್ಟರ್ ಆಗಿರ್ತೀರ, ಸಡನ್ನಾಗಿ ನೀವು ಆ ಮೈನ್ ಕ್ಯಾರೆಕ್ಟರ್ ಅಲ್ಲ ಅನ್ಬೇಕಾದ್ರೆ ಒಂದು ಫ್ಯಾಮಿಲಿ ಹೇಗೆ ಟ್ರೀಟ್ ಮಾಡುತ್ತೆ, ಒಂದು ಸೊಸೈಟಿಯಿಂದ ಹೇಗೆ ಟ್ರೀಟ್ ಮಾಡುತ್ತೆ, ಇದ್ರ ಸುತ್ತನೇ ಬರ್ದಿರ್ತಾರೆ ಈ ಕಥೆನ. ಇದು ಅಂತಲ್ಲ, ಫ್ರಾನ್ಸ್ ಕಾಫ್ಕಾ ಅವ್ರದ್ದು ಯಾವುದೇ ಪುಸ್ತಕಗಳು ನೀವು ಓದಿ ನೋಡಿ, 1-2-3 ದಿನ ತಲೆ ಎಲ್ಲ ನಾನೇ ಒಂದು ಪುಸ್ತಕ ಓದಿ ಒಂದ್ಸಲ ಹಿಂಗಾಗಿದೆ, ಒಂದ್ಸಲ ಹಿಂಗಾಗೋಗಿದೆ. ಸೊ ದಿಸ್ ಇಸ್ ಸೋ ಡೀಪ್. I would not suggest anyone to read this book. ಪುಸ್ತಕ ಓದಿ ತುಂಬ ಚೆನ್ನಾಗಿದೆ. ಈ ಚೆನ್ನಾಗಿದೆ ಅಂತ ಮಾತ್ರ ಅಲ್ಲ, ನನಗೊಬ್ಬನಿಗೆ ಏನಕ್ಕೆ ಅಷ್ಟೊಂದು ಭಾರ ನಿಮ್ಮ ತಲೆ ಮೇಲೆ ಹಾಕೋಣ ಅನ್ನ ಅಂತ ಅಷ್ಟೇ. ಒಳ್ಳೆ ಪುಸ್ತಕ. ಅದು ಬಿಟ್ಟು ಇತ್ತೀಚೆಗೆ ಒಂದು ಪುಸ್ತಕ ತುಂಬ ಟ್ರೆಂಡಿಂಗಲ್ಲಿತ್ತು, ಕರ್ವಾಲೋ. ನಾನು ಚಂದ್ರ ತೇಜಸ್ವಿಯವ್ರದ್ದು ತುಂಬ ದೊಡ್ಡ ಅಭಿಮಾನಿ. ನನಗೆ ಅವ್ರ ಪುಸ್ತಕಗಳು ಸುಮಾರು ಓದಿದ್ದೆ, ಬಟ್ ಇದೊಂದು ಪುಸ್ತಕ ಓದಿರಲಿಲ್ಲ. ತುಂಬ ಟೈಮ್ ಆದಮೇಲೆ ಒಂದು ಒಳ್ಳೆ ಕನ್ನಡ ಪುಸ್ತಕ ಓದಿದ ಒಂದು ಹೋಲ್ಸಮ್ ಅನುಭವ ಸಿಕ್ತು. ತುಂಬ ಚೆನ್ನಾಗಿದೆ. ಏನಕ್ಕೆ ಅಂತಂದರೆ, ಈ ಪುಸ್ತಕ ಓದಬೇಕಾದ್ರೆ ತೇಜಸ್ವಿಯವರು ನಮ್ಮನ್ನೆಲ್ಲರನ್ನೂ ಕಾಡಿಗೆ ಕರ್ಕೊಂಡೋಗ್ಬಿಟ್ಟು ಓಡಾಡಿಸ್ಕೊಂಡ್ಬರ್ತಾರೆ. ಈ ಪುಸ್ತಕದಲ್ಲಿ ಮೇನ್ ಕಥೆ ಏನು ಅಂತಂದರೆ, ಒಂದು ಹಾರುವ ಓತಿಕೆತನ ಕರ್ವಾಲೋ ಅನ್ನೋ ಒಂದು ಸೈಂಟಿಸ್ಟ್ ಮತ್ತು ಒಂದು ಸಣ್ಣ ತಂಡ ಹುಡ್ಕೊಂಡು ಹೋಗ್ತಾರೆ. ಈ ಕಥೆಲಿ ಅಷ್ಟೊಂದು ಥ್ರಿಲ್ಲಿಂಗ್ ಆಗಿ, ಸಸ್ಪೆನ್ಸ್ ಆಗಿ, ಆಮೇಲೆ ಕಾಮಿಡಿ ಕೂಡ ಇದೆ. ಈ ಪುಸ್ತಕದ ಕೊನೆಗಂತೂ ನಾನು ಹೋಗ್ಬಿಟ್ಟು ಹುಡುಕ್ತಾ ಇದ್ದೀನೇನೋ ಆ ಕಾಡಲ್ಲಿ ಏನೋ ಅಷ್ಟು ಮಟ್ಟಿಗೆ ಅನಿಸ್ಬಿಡುತ್ತೆ. ಆಮೇಲೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಏನಾದರೂ ಮಲೆನಾಡಿಗೆ ಹೋಗಿ ಟೂರ್ಗೆ ಬರಬೇಕು ಅಂತಂದರೆ ಪ್ಲೀಸ್ ಒಂದು ಪುಸ್ತಕ ಓದಿ. ಖಂಡಿತವಾಗ್ಲೂ ತೇಜಸ್ವಿಯವ್ರು ನಿಮ್ಮೆಲ್ಲರೂ ಕರ್ಕೊಂಡು ಮಲೆನಾಡಿಗೆ. ಓಕೆ ಬೇರೇನು. ಸೊ ಅದನ್ನೇ, ನೆಕ್ಸ್ಟ್ ಯಾವ್ದಾದ್ರು ಪುಸ್ತಕ ಓದೋಕ್ಕೆ ನಿಮ್ಮಲ್ಲಿ ರೆಕಮೆಂಡೇಶನ್ಸ್ ಏನಾದ್ರು ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಇದು ಫಸ್ಟ್ ವಿಡಿಯೋ ಅಲ್ವಾ, ಸ್ವಲ್ಪ ಹಾಗೆ ಇರುತ್ತೆ, ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಏನು ಕಾಂಟೆಂಟ್ಗಳನ್ನ ಮಾಡ್ಬೋದು ಅಂತಲೂ ಸ್ವಲ್ಪ ಕಮೆಂಟ್ಗಳಲ್ಲಿ ಹಾಕಿದ್ರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದನ್ನು. ಇದು ಓಕೆ ಮಾಡ್ತೀನಿ, ನಾಟ್ ನೌ, ಮೇ ಬಿ ಇನ್ ದ ಕಮಿಂಗ್ ಡೇಸ್. ಸೊ ವಿಡಿಯೋ ಶುರು ಮಾಡಾಯ್ತು, ಎಂಡ್ ಮಾಡಬೇಕಲ್ವಾ? ಹೆಂಗೆ ಎಂಡ್ ಮಾಡೋದು? ಎಂಡ್ ಆಗಲೇಬೇಕಲ್ವಾ? ಶುಭಂ. ಅಯ್ಯೋ ತಲೆಗಿರ ಅಂತಿದ್ಯಲ್ಲಪ್ಪ. ಅಷ್ಟೇ, ವಿಡಿಯೋ ಮುಗೀತು. ಇಲ್ಲ, ಇದು ಫಸ್ಟ್ ವಿಡಿಯೋ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬರ್ತಾ ರಾಯರ್ ಕುದುರೆ ಕತ್ತೆ ಆಗುತ್ತೆ.